ಒಂದಲ್ಲ ಎರಡಲ್ಲ 3 ದಶಕಗಳ ಕಾಲ ತಮ್ಮ ಜೀವಿತ ಅವಧಿಯನ್ನು ಆಯುರ್ವೇದಕ್ಕೆ ಬೆಳೆಸಲಿಕ್ಕೆ, ಅದನ್ನು ಪೋಷಿಸಲಿಕ್ಕೆ, ತಮ್ಮನ್ನು ತಾವು ಸಂಪೂರ್ಣವಾಗಿ ಆಯುರ್ವೇದಕ್ಕೆ ಎಡೆ ಮಾಡಿಕೊಂಡಂತಹ, ನೈವೇದ್ಯ ಮಾಡಿಕೊಂಡಂತಹ ಅಪರೂಪದ ವ್ಯಕ್ತಿತ್ವ ಉಳ್ಳವರಾಗಿ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳಾಗಿರುವ ದಿವಂಗತ ಡಾಕ್ಟರ್ ನಾರಾಯಣವರ ಚಿಜ್ಯೋತಿಗೆ ಈ ವೇದಿಕೆ ಮೇಲೆ ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತರುತ್ತಿರುವಂತಹ ಮಾತೃ ತತ್ಸ್ವರೂಪಿಗಳಾಗಿರುವಂತಹ ಶ್ರೀಮತಿ ರೋಹಿಣಿ ಮಾನ್ವಿಕರವರಲ್ಲಿ, ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಆತ್ಮೀಯರು, ಮಾತೃ ತತ್ಸ್ವರೂಪಿಗಳಾಗಿರುವಂತಹ ಶ್ರೀಮತಿ ಮಾಲಾ ಮೇಡಮ್ ಅವರಲ್ಲಿ, ಕ್ರಿಯಾಶೀಲರಾಗಿರುವಂತಹ ಪ್ರಾಂಶುಪಾಲರಲ್ಲಿ ಮತ್ತು ನಾರಾಯಣ ಸರ್ ಅಷ್ಟೇ ಈ ಸಂಸ್ಥೆಗೆ ಕೊಡುಗೆಯನ್ನು ಕೊಟ್ಟಿರುವಂತಹ ಆತ್ಮೀಯರಾಗಿರುವಂತಹ ಶ್ರೀಯುತ ದೇಶಪಾಂಡೆ ಸರ್ ಅವರಲ್ಲಿ, ಇಲ್ಲಿ ಕೂತಿರುವಂತಹ ಎಲ್ಲ ಶಿಕ್ಷಕರಲ್ಲಿ, ಎಲ್ಲ ಶಿಕ್ಷಕರ ಕಮ್ ವೈದ್ಯರು ಅವರೆಲ್ಲರಲ್ಲಿ ಮತ್ತು ಎಲ್ಲ ವಿದ್ಯಾರ್ಥಿಗಳಲ್ಲೆಲ್ಲರಲ್ಲಿ ಕೂಡ ಪ್ರೀತಿ ನಮಸ್ಕಾರಗಳು. ನಾನು ಒಂದು ಪುಸ್ತಕ ಓದ್ತಾ ಇದ್ದೆ. ಆ ಪುಸ್ತಕದಲ್ಲಿ ಸುಜಾತಾ ದೇಸಾಯಿ ಅಂತ ಒಬ್ಬ ಹೆಣ್ಣುಮಗಳು, ಆಕೆ ಒಂದಲ್ಲ 2 ಬಾರಿ ಮೌಂಟ್ ಎವರೆಸ್ಟನ್ನು ಸಬ್ಮಿಟ್ ಮಾಡಿರುವಂಥ, ಹತ್ತಿ ಇಳಿದಿರುವಂಥ ಮಹಿಳೆ ಆಕೆ. ಜಗತ್ತಿನಲ್ಲಿರುವಂಥ ಎತ್ತರ ಪರ್ವತಗಳನ್ನು ಹತ್ತಿ ಅದರ ತುತ್ತ ತುದಿಗೆ ಭಾರತದ ಧ್ವಜವನ್ನು ಹಾರಿಸಿ ಬಂದಂಥ ಒಬ್ಬ ಧೀಮಂತ ಮಹಿಳೆ ಆಕೆ. ಆಕೆ ಒಡಿಸ್ಸಾ ರಾಜ್ಯದವಳು. ಭಾಳ ಪುಟ್ಟ ಗ್ರಾಮದಿಂದ ಬಂದು ಮೌಂಟ್ ಎವರೆಸ್ಟನ್ನು ಹತ್ತಬೇಕು ಅಂತ ಸಣ್ಣ ವಯಸ್ಸಿನಲ್ಲೇ ಕನಸುಕೊಂಡು ಅದನ್ನು ಸಾಕಾರ ಮಾಡಿಕೊಂಡವಳಾಕಿ. ಹತ್ತಬೇಕು ಅಂತಂದರೆ ಏನೋ ಹೋದ ತಕ್ಷಣ ಹತ್ತಕ್ಕೆ ಬಿಡೋದಿಲ್ಲ. ಅಲ್ಲಿ ಮೌಂಟ್ ಎವರೆಸ್ಟನ್ನು ಕನಿಷ್ಠ 50-60 ಲಕ್ಷ ರೂಪಾಯಿ ಖರ್ಚಾಗ್ತವೆ. ಅದಕ್ಕೆ ಏನೋ ಕಷ್ಟಪಟ್ಟು ಹತ್ತಿ 2 ಸಲ ಹತ್ತಿದ ಮೇಲೂ 3ನೇ ಸಲ ಹತ್ತಬೇಕು ಅಂತ ಆಸೆ ಆಗುತ್ತೆ. ಅದು 53ನೇ ವಯಸ್ಸಿಗೆ. ನಾವು 1 ಸಲ ಹತ್ತಿಳಿದು ಬಂದುಬಿಟ್ರೆ ಜಗತ್ತಿನಲ್ಲಿ ನಾನು ಎಲ್ಲವನ್ನ ಸಾಧಿಸಿಬಿಟ್ಟೆ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಬದುಕ್ತಿರ್ಬೇಕಾದ್ರೆ ಸುಜಾತಾ ದೇಸಾಯಿ 3ನೇ ಸಲ ಹತ್ತಲಿಕ್ಕೆ ಹೋಗ್ತಾಳೆ ಮೌಂಟ್ ಎವರೆಸ್ಟನ್ನು. ಅದು ವಿಶೇಷವಾಗಿ ಮಹಿಳೆಯರ ದಿನಾಚರಣೆ ದಿನ. ಹತ್ತಲಿಕ್ಕೆ ಹೋದಾಗ ಬೇಸ್ ಕ್ಯಾಂಪಿಂದ ಅಮ್ಮನಿಗೆ ಫೋನ್ ಮಾಡಿ ಹೇಳ್ತಾಳೆ, ಎವರೆಸ್ಟಿಂದ ನಿನಗೆ ಮದರ್ಸ್ ಡೇ ಅಲ್ಲ ವುಮೆನ್ಸ್ ಡೇ ಮದರ್ ಅಂತ ತಿಳ್ಕೊಂಡು ಅಮ್ಮನಿಗೆ ಒಂದು ಮೆಸೇಜ್ ಹಾಕ್ತಾಳೆ. ಯಾವಾಗ ಮೌಂಟ್ ಎವರೆಸ್ಟ್ 4ನೇ ಕ್ಯಾಂಪಿಗೆ ಹೋಗ್ತಾಳೆ, ಮತ್ತೆ ಬರೋದೇ ಇಲ್ಲ ಕೆಳಗಿಳಿದು. ಅಲ್ಲೇ ಬೆಟ್ಟದಲ್ಲಿ, ಆ ಒಂದು ದೊಡ್ಡ ಪಹಾಡಿನಲ್ಲಿ, ಆ ಒಂದು ದೊಡ್ಡ ಏನಂತಾರೆ ಅದಕ್ಕೆ, ಎವರೆಸ್ಟಲ್ಲೇ ಒಂದಾಗಿ ಹೋಗಿಬಿಡ್ತಾಳೆ. ಅವಲಿಂಚ್ ಬರ್ತದೆ, ಹೃದಯ ಬಡಿತ ಅಷ್ಟೊಂದು ಸಹಕರಿಸುವುದಿಲ್ಲ. ಅಲ್ಲೇ ಪ್ರಾಣ ತೆತ್ತಾಳೆ ಸುಜಾತಾ ದೇಸಾಯಿ. ಆಕೆಯ ಕೊನೆಯ ಟ್ವೀಟ್ಗಳನ್ನು ಓದ್ತಾ ಇದ್ದೆ ಮೊನ್ನೆ ನಾನು. ಆಕೆ ಹೇಳ್ತಿದ್ಲು, ಸಾವು ಎಲ್ಲರಿಗೂ ಸಂಭವಿಸ್ತದೆ, ಆದರೆ ನಾವು ಸತ್ತ ಮೇಲೆ ಬದುಕುವಂಥ ಕೆಲಸ ಬದುಕಿದ್ದಾಗ ಮಾಡಬೇಕು ಅನ್ನುವಂಥ ವಿಚಾರವನ್ನು ಸುಜಾತಾ ದೇಸಾಯಿ ಹೇಳಿ ಹೋಗ್ತಾಳೆ. ಒಂದಲ್ಲ ಎರಡಲ್ಲ 2 ಬಾರಿ. ಇಂಡಿಯಾದಲ್ಲೇ ಫಸ್ಟ್ ವುಮೆನ್ ಟು ಸಬ್ಮಿಟ್ ದ ಎವರೆಸ್ಟ್, ಸುಜಾತಾ ದೇಸಾಯಿ. ಸೊ ಆ ಹೆಣ್ಣು ಮಗಳು ಹೇಳಿರುವಂತೆ ನಮ್ಮ ನಾರಾಯಣ ಸರ್ ಅವರು ಕೂಡ ಅವರ ದೇಹ ಇಲ್ಲವಾಗಬಹುದು, ಆದರೆ ಅವರ ಇರುವಿಕೆ ರೂಪ ಮಾತ್ರ ಇಂದು ನಮ್ಮೆಲ್ಲರಲ್ಲಿ ಬದಲಾಗಿದೆ.
ಮೂರು ವಿಚಾರಗಳಲ್ಲಿ ನಾವು ಅವರನ್ನು ನೆನೆಸ್ಬೋದು. ಒಂದು ಅರಿವು, ಇನ್ನೊಂದು ಆತ್ಮಬಲ, ಇನ್ನೊಂದು ಅಭ್ಯುದಯ. ಒಂದು ಅರಿವು ಯಾವುದು ಅಂತಂದರೆ, ಸರಿಸುಮಾರು ಏನಿಲ್ಲ ಅಂತಂದ್ರೂ ಕೂಡ ಒಂದು 3,000 ಮಕ್ಕಳಿಗಾದ್ರೂ ಕೂಡ ಅವರು ವಿದ್ಯಾದಾನ ಮಾಡಿ ಅವರನ್ನು ಡಾಕ್ಟ್ರ್ ಮಾಡಿರುವಂಥ ಹೆಮ್ಮೆ ಯಾರಿಗಿದೆ ಅಂತಂದರೆ ಅದು ಡಾಕ್ಟರ್ ನಾರಾಯಣ ಅವರಿಗಿದೆ. ಅಷ್ಟು ವಿದ್ಯಾರ್ಥಿಗಳನ್ನು ಸಂಪಾದಿಸುವುದೇನಿದೆಯಲ್ಲ ಅಷ್ಟು ಸರಳ ಅಲ್ಲ, ಇದು ಅರಿವು ರೀತಿಯಲ್ಲಿ ಕೆಲಸ ಮಾಡಿದೆ. ಇನ್ನು ಎರಡನೇದು ಆತ್ಮಬಲ. ನಿಮಗೆ ಗೊತ್ತಿರಲಿ, ನಾನು ಓದಿ ಬಂದಾಗ ಬಹುತೇಕ ಇಲ್ಲಿ ಯಾರು ಡಾಕ್ಟ್ರಪ್ಪ ಅಂದರೆ ಎಲ್ಲರ ಬಾಯಾಗ ಒಂದೇ ಹೆಸರು ಯಾವುದು ಅಂದರೆ ಡಾಕ್ಟರ್ ನಾರಾಯಣ ಅಂತ. ಎಲ್ಲ ಯಾರೇ ಪೇಷಂಟ್ ಬಂದರೂ ಕೂಡ ಯಾರು ಬೇಕು ನಿಮಗೆ ಅಂತಂದ್ರೆ ನಮಗೆ ಡಾಕ್ಟರ್ ನಾರಾಯಣ ಬೇಕು ಅನ್ನುವ ರೀತಿಯಲ್ಲಿ ಅವರನ್ನು ಅವರು ಸಮರ್ಪಿಸಿಕೊಂಡಿದ್ದರು ವೈದ್ಯ ಒಂದು ವೃತ್ತಿಗೆ. ಅದೊಂದು ಕೇವಲ ವೃತ್ತಿಯಾಗಿ ಮಾಡಿಕೊಂಡಿಲ್ಲ, ಅವರು ಉಸಿರಾಗಿ ಮಾಡಿಕೊಂಡಿದ್ದರು ವೈದ್ಯ ವೃತ್ತಿಯನ್ನು. ಆ ನಿಟ್ಟಿನಲ್ಲಿ ಕೇವಲ ಬಂದಂಥ ರೋಗಿಗಳಂತ ನೋಡದೆ ಅವರ ನೋವುಗಳನ್ನು ತಮ್ಮ ನೋವುಗಳಂತೆ ನೋಡಿ ಅವರಿಗೆ ಸ್ಪಂದಿಸಿ ಮಾನವೀಯತೆಯನ್ನು ಮೆರೆದಂತಹ ಒಬ್ಬ ಅಪರೂಪದ ವ್ಯಕ್ತಿತ್ವವುಳ್ಳವರಾಗಿದ್ದರು. ಇನ್ನು ಅಭ್ಯುದಯ. ಈ ಕಾಲೇಜು ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಿದೆ. ಆ ಸಂಕಷ್ಟಗಳ ಸಂದರ್ಭದಲ್ಲಿ ನಾವು ವಯಸ್ಸಿನಲ್ಲಿ ಸಣ್ಣವರಾಗಿ ಅನುಭವದಲ್ಲಿ ಕೊರತೆ ಇದ್ದಾಗ ನಮ್ಮ ಹೆಗಲಿಗೆ ಹೆಗಲು ಕೊಟ್ಟು ನಿಂತವರಲ್ಲಿ ಡಾಕ್ಟರ್ ನಾರಾಯಣ ಕೂಡ ಒಬ್ಬರು ಅಂತ ತಿಳ್ಕೊಂಡು ಹೇಳಿದರೆ ಅದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಆಮೇಲೆ ಅವರು ಕೊಟ್ಟಿರುವಂಥ ಸಲುವಾಗಿಯೇ ಸಾಕಷ್ಟು ಕೆಲಸಗಳನ್ನು ಕೂಡ ನಾವು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಆಗಿದೆ. ಅವರ ಆತ್ಮ ಇರುವಿಕೆ ರೂಪವನ್ನು ಬದಲಾಯಿಸಿದೆ. ಅವರು ಕಲಿಸಿರುವಂಥ ವಿದ್ಯಾರ್ಥಿಗಳಲ್ಲಿ ಇಂದು ಬದುಕ್ತಾರೆ. ಅವರು ಮೇಲಾಗಿ ಒಬ್ಬ ಉನ್ನತ ವ್ಯಕ್ತಿತ್ವ ಉಳ್ಳವರಾಗಿದ್ದರು. ಅವರು ನಮ್ಮೆಲ್ಲರ ಹೃದಯದಲ್ಲಿ ಸದಾ ಜೀವಿಸಲಿದ್ದಾರೆ ಹಾಗೆ ಅಂತ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ನಾವು ನಮ್ಮ ಪ್ರಾಂಶುಪಾಲರು ಹೇಳಿದಂತೆ ನಾವು ವಿಚಾರ ಮಾಡ್ತಾ ಇದ್ವಿ ಏನು ಮಾಡ್ಬೋದು ಅವರಿಗೆ ಕೊಡಬೇಕು ಅಂತ ತಿಳ್ಕೊಂಡು ಮಾಡ್ತಾ ಇರಬೇಕಾದ್ರೆ ನಮಗೆ ಹೊಳೆದಿದ್ದೇನು ಅಂತಂದರೆ ಒಂದು ಸ್ಕಾಲರ್ಶಿಪ್, ಅವರ ಹೆಸರ ಮೇಲೆ ಒಂದು ದತ್ತಿ ಪ್ರಶಸ್ತಿಯನ್ನು ನಾವು ಪ್ರತಿ ವರ್ಷವೂ ಕೂಡ ಕಾಲೇಜಿಗೆ ಟಾಪರ್ಸ್ಗಳಿಗೆ ಕೊಡಬೇಕು ಹಾಗೆ ಅಂತ ತಿಳ್ಕೊಂಡು ಒಂದು ವಿಚಾರವನ್ನು ಅವರು ಮಾಡಿದರು. ಹಾಗೆ ಇಲ್ಲಿ ಕೂತ್ಕೊಂಡಾಗ ನನಗೆ ಮತ್ತಿನ್ನೇನು ಮಾಡ್ಬೋದು ಹಾಗೆ ಅಂತ ಅನ್ನಿಸಿದಾಗ, ನನಗೀಗ 31 ವಯಸ್ಸು. ನನ್ನ ವಯಸ್ಸಿನಷ್ಟು ಅವರು ಈ ಕಾಲೇಜಿಗೆ ಸಲ್ಲಿಸಿದ್ದಾರೆ ಸೇವೆ ಅಂತಂದರೆ ಅದು ಸುಮ್ಮನೆ ಹಾಗೆ ಗಾಳಿಗೆ ತೂರಿಕೊಂಡು ಹೋಗಲಿಕ್ಕೆ ಬಿಡಬಾರ್ದಲ್ಲ. ಅದು ನಿರಂತರವಾಗಿ ನೆನಪಿರುವ ರೀತಿಯಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಹಾಗೆ ಅಂತ ಅಂದ್ಕೊಂಡು ಅವರ ಪುಣ್ಯ ಸ್ಮರಣೆಯ ದಿನ ಅಥವಾ ಅವರ ಹುಟ್ಟಿದಬ್ಬ ದಿನ ಯಾವ ದಿನ ಸೂಕ್ತವಾಗ್ತದೆ ಅದನ್ನು ಪ್ರಾಂಶುಪಾಲರು ನಿರ್ಧರಿಸಲಿ. ಆ ದಿನ ಒಂದು ಕಾರ್ಯಾಗಾರವನ್ನು, ಅಂದರೆ ಮಕ್ಕಳಿಗೆಲ್ಲರಿಗೂ ಉಪಯೋಗ ಆಗುವಂಥ ಒಂದು ದಿನದ ಕಾರ್ಯಾಗಾರವನ್ನು ಪ್ರತಿ ವರ್ಷವೂ ಕೂಡ ಅವರ ಸವಿ ನೆನಪಿನಲ್ಲಿ ಮಾಡ್ಬೋದು ಹಾಗೇನೋ ಅನ್ನುವಂಥ ವಿಚಾರವನ್ನು ಅವರ ಗಮನಕ್ಕೆ ಬಯಸ್ತವೆ. ಮತ್ತು ನಾರಾಯಣ್ ಸರ್ ಅವರ ಬಗ್ಗೆ ಹೇಳಿದರೆ ಅದು ಪದಗಳಲ್ಲಿ ಕಟ್ಟಿಡಲಾರ್ದಂಥ ವ್ಯಕ್ತಿತ್ವ. ಹೀಗಾಗಿ ಹೆಚ್ಚೇನೂ ಹೇಳಲಾರ್ದೇ ಅವರ ಆತ್ಮ ನಮ್ಮೆಲ್ಲರಲ್ಲೂ ಕೂಡ ಹಸ್ತಂಗತವಾಗಿದೆ. ಪರಮಾತ್ಮ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ. ಮತ್ತು ನಮ್ಮೆಲ್ಲರಿಗೂ ಕೂಡ ಅವರು ಏನು ಅಂತಂದರೆ ಅನ್ಮ್ಯಾಚ್ಡ್, ಅಂದರೆ ಅವರಿಗೆ ಅವರೇ ಸಾಟಿ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಅಗಲಿಕೆಯನ್ನು ಭರಿಸುವಂಥ ಶಕ್ತಿ ನಮ್ಮೆಲ್ಲರಿಗೂ ಕೂಡ ಭಗವಂತ ಕರುಣಿಸಲಿ ಹಾಗೆ ಅಂತ ಶುಭವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಇನ್ನೂ ಅವರ ಮಗಳಿದ್ದಾಳೆ, ಆಕೆಯೂ ಕೂಡ ತುಂಬ ಹುಷಾರಿ, ನಾನು ಆಕಿನ ಬಲ್ಲೆ. ಆಕೆಯೂ ಕೂಡ ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಆಕೆ ಇಡೀ ದೇಶಕ್ಕೆ ಹೆಸರು ಮಾಡುವ ರೀತಿಯಲ್ಲಿ ಸಾಧಕಿ ಆಗಲಿ ಹಾಗೆ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಮಾತುಗಳಿಂದ ವಿರಮಿಸ್ತೇವೆ. ನಮಸ್ಕಾರ.